ಬಗರ್ ಹುಕುಂ ಜಮೀನನ್ನ ಸಾಗುವಳಿ ಮಾಡದಂತೆ ತಹಶೀಲ್ದಾರ್ ಆದೇಶ ಹೊರಡಿಸಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ತಹಶೀಲ್ದಾರ್ ಆದೇಶವನ್ನು ಖಂಡಿಸಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಯಲ್ಲಾಪುರ ಗ್ರಾಮಸ್ಥರು ತಹಶೀಲ್ದಾರ್ ಕಚೇರಿಯ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. ಜೊತೆಗೆ ಕೆಲ ಕಿಡಿಗೇಡಿಗಳು ಪದೇ ಪದೇ ರೈತರಿಗೆ ತೊಂದರೆಯನ್ನ ಕೊಡ್ತಾ ಇದ್ದರಂತೆ. ಈ ಬಗ್ಗೆಯೂ ದೂರ ನೀಡಿದ್ರೂ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಹೀಗಾಗಿ ತಹಶೀಲ್ದಾರ್ನ ಅಮಾನತು ಮಾಡುವಂತೆ ಆಗ್ರಹಿಸಿದ್ದಾರೆ. हाई करो ओकना ಅವ್ರನ್ನ ಮಾಲಕರನ್ನಾಗಿ ಮಾಡಬೇಕು, ಅವ್ರಿಗೆ ಹಕ್ಕುಪತ್ರಗಳನ್ನು ಕೊಡಬೇಕು, ಅವ್ರಿಗೆ ಪಾಣಿಯನ್ನು ಕೊಡ್ಬೇಕಂತೇಳಿ ನೂರಾರು ವರ್ಷಗಳಿಂದ ಹೋರಾಟ ನಡೆದಿದೆ. ಹಿಂದೆ ನಮ್ಮ ಹಿರಿಕರು ಮಾಡ್ತಿದ್ರು, ಈಗ ನಾವು ಈ ಹೋರಾಟವನ್ನ ಮಾಡ್ಕೊಂತ ಬಂದಿದ್ದೀವಿ. ನಮಗೆ 1 ಎಕರೆ 1.5 ಎಕರೆ 2 ಎಕರೆ ಆ ಭೂಮಿಯನ್ನು ಉಳುಮೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಬಿಟ್ಟರೆ ಬೇರೆ ಜಮೀನಿಲ್ಲ. ಅದೇ ನಮ್ಗೆ ಆಧಾರ, ಅದೇ ನಮ್ಗೆ ಜೀವನ. ಆ ಏನು ನೂರಾರು ವರ್ಷಗಳಿಂದ ಕಷ್ಟಪಟ್ಟು ಹೋರಾಟ ಮಾಡ್ಕೊಂಡು ಬಂದಂತ ಭೂಮಿನ ಸರ್ಕಾರ ಒಂದ್ ಕಡೆ ಹೇಳ್ತದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಂದ ಹಿಡಿದು ಎಚ್ ಕೆ ಪಾಟೀಲ್ ಸಾಹೇಬರಿಂದ ಹಿಡಿದು ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾದಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅಂತ ಅವ್ರನ್ನ ಕರೆಸಿ ಹೊಸಪೇಟೆಯಲ್ಲಿ ವಿಜಯನಗರದಲ್ಲಿ ಲಕ್ಷಾಂತರ ಜನರಿಗೆ ಭೂಮಿ ಉಳುಮೆ ಮಾಡ್ತಕ್ಕಂಥವ್ರನ್ನ ಹಿಡಿದು ಯಾರು ವಾಸವನ್ನು ಮಾಡ್ತಕ್ಕಂಥ ಜನರಿಗೆ ವಾಸದ ಹಕ್ಕುಗಳಿಲ್ಲ, ಇವ್ರಿಗೆಲ್ಲ ಹಕ್ಕು ಪತ್ರಗಳನ್ನು ಕೊಡ್ತೀವಿ ಅಂತೇಳಿ ಲಕ್ಷಕ್ಕಿಂತ ಅಧಿಕ ಪತ್ರಗಳನ್ನು ಕೊಡ್ತೀವಿ. ಇನ್ನೂ ಯಾರ್ಯಾರು ಕೊಟ್ಟಿಲ್ಲ ಅವ್ರಿಗೆಲ್ಲ ಕೊಡ್ತೀವಿ. ಅವ್ರು ಯಾವುದೇ ಕಾರಣಕ್ಕೂ ಅವ್ರನ್ನ ಅಕ್ರಮವಾಗಿ ಹೊರಗಡೆ ಹಾಕಬಾರ್ದು, ಅವ್ರನ್ನ ಒಕ್ಕಲೆಬ್ಬಿಸಬಾರ್ದು ಅಂತೇಳಿ ಸರ್ಕಾರ ಒಂದ್ ಕಡೆ ಘಂಟಾ ಘೋಷಣೆ ಮಾಡ್ತಾ ಇದೆ, ಪತ್ರಿಕೆಯಲ್ಲಿ ಕೊಡ್ತಾ ಇದ್ರೆ, ಎಲ್ಲಿ ಬೇಕಾದ್ರೂ ಪ್ರೆಸ್ ಮೀಟ್ ಮಾಡ್ತಾ ಇದ್ರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮ ಇಂಡಿಯಾ ಲಕ್ಷ್ಮೇಶ್ವರ ತಹಶೀಲ್ದಾರ್ ತಲೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.